ಆತ ಪ್ರತಿಭಾವಂತ ವಿದ್ಯಾರ್ಥಿ. ಮಗನಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅಂತ ಹೆತ್ತವರು ಅಮೆರಿಕಾದಲ್ಲಿ ಓದಿಸ್ತಾ ಇದ್ರು. ಸೋಮವಾರ ತಾಯಿಗೆ ಫೋನ್ ಮಾಡಿದ್ದವ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾನೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಒಂದು ಲೇಕ್ ಹತ್ರ ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿತ್ತು. ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಅಮೆರಿಕಾಗೆ ಓದಲು ಹೋದ ಮಗ ನಾಪತ್ತೆ. ಸೋಮವಾರ ಮಾಡಿದ್ದ ಫೋನ್ ಅದೇ ದಿನ ಮಿಸ್ಸಿಂಗ್. ಮೊನ್ನೆ ತಾನೇ ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆಯಾಗಿತ್ತು. ಕಾರಿನಲ್ಲಿ ಬರ್ತಿದ್ದ ಚಂದನ್ ಮೇಲೆ ಗುಂಡಿನ ಸುರಿಮಳೆಗೈದು ರಕ್ತದ ಕೋಡಿ ಹರಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಶಾಕಿಂಗ್ ನ್ಯೂಸ್ ಎದುರಾಗಿದೆ. ಅಮೆರಿಕಾದಲ್ಲಿ ಓದ್ತಿದ್ದ ಕನ್ನಡಿಗ ಏಕಾಏಕಿ ಕಣ್ಮರೆಯಾಗಿದ್ದಾನೆ. ಸೋಮವಾರ ಹೆತ್ತವರಿಗೆ ಫೋನ್ ಮಾಡಿದ್ದೇ ಕೊನೆ. ಆಮೇಲೆ ಎಲ್ಲೋದ ಏನಾದ ಒಂದು ಗೊತ್ತಾಗ್ಲಿಲ್ಲ. ಹೆತ್ತವರಿಗೆ ಫೋನ್ ಮಾಡಿದ್ದ ದಿನದ ಸಂಜೆಯೇ ಮಿಸ್ಸಿಂಗ್ ಆಗಿದ್ದಾನೆ. ಹೀಗಾಗಿ ಕುಟುಂಬಸ್ಥರಿಗೆ ಆತಂಕ ಶುರುವಾಗಿದೆ. ಈತನ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಜಸ್ಟ್ 23 ವರ್ಷ. ಮೂಲತಃ ತುಮಕೂರಿನವರು. ತಂದೆ ತಾಯಿ ಬೆಂಗಳೂರಿನ ನಾಗರಭಾವಿಯಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿಭಾವಂತನಾಗಿದ್ದ ಸಾಕೇತ್ ಐಐಟಿ ಮದ್ರಾಸಿನಲ್ಲಿ ಬಿಟೆಕ್ ಪದವಿ ಮುಗಿಸಿದ್ದ. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ಹೋಗಿದ್ದವರು ಕ್ಯಾಲಿಫೋರ್ನಿಯಾದ ಯುಸಿ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ಸ್ ಮಾಡ್ತಿದ್ರು. ಆಗಾಗ ಹೆತ್ತವರಿಗೆ ಫೋನ್ ಮಾಡ್ತಿದ್ದ ಸಾಕೇತ್ ತುಂಬಾನೇ ಖುಷಿಯಾಗಿದ್ರು. ಕಳೆದ ಸೋಮವಾರ ಮನೆಗೆ ಫೋನ್ ಮಾಡಿದ್ರು. ಆದ್ರೆ ತಾಯಿ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಫೋನ್ ರಿಸೀವ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಇದಾದ್ಮೇಲೆ ಸಾಕೇತ್ನ ಸಂಪರ್ಕವೇ ಸಿಕ್ಕಿಲ್ವಂತೆ. ಮಂಡೇ ಈವ್ನಿಂಗು ಏನೋ ಅಂದರೆ ಅವರಿಗೆ ಮಂಡೇ ಈವ್ನಿಂಗು, ನಮಗೆ ಇಲ್ಲಿ ಟ್ಯೂಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ರಂತೆ, ಅವಾಗ ಫೋನ್ ಮಾಡಿದ್ದಾನೆ. ಬಟ್ ಅವ್ರು ಫೋನ್ ಎತ್ತಕ್ಕಾಗಿಲ್ಲ. ಕೆಲಸದಲ್ಲಿ ಇದ್ದಿದ್ದರಿಂದ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಸಂಪರ್ಕ ಆಗಿಲ್ಲ. ಅದಾದಮೇಲೆ ಅವನು ಬೇರೆಯವ್ರಿಗೂ ಕೂಡ ಸಂಪರ್ಕದಲ್ಲಿ ಸಿಕ್ಕಿಲ್ಲ. ಬಟ್ ಮನೆಯವ್ರ ಹತ್ರ ಅವ್ರು ಏನು ಹೇಳ್ಕೊಂಡಿಲ್ಲ. ಆ ಥರ ಅವ್ರು ಹೇಳಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದ. ಅವ್ನಿಗೇನು ಕೂಡ ಸಮಸ್ಯೆನೂ ಇಲ್ಲ. ಮತ್ತು ಒಳ್ಳೆ ಸ್ಟೂಡೆಂಟು. 2 ಸೆಮಿಸ್ಟ್ರೆಲ್ಲ ಬೇಗ ಓದ್ಕೊಂಡು ಬರ್ಬೇಕಂತ ಹೋಗಿರೋದಷ್ಟೇ, MS ಮಾಡೋಕ್ಕೆ. ಕೆರೆ ಪಕ್ಕದಲ್ಲೇ ಪತ್ತೆಯಾಯಿತು ಬಟ್ಟೆ, ಮೊಬೈಲ್. ಕಳೆದ 5 ದಿನದಿಂದ ಸಾಕೇತ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಆದ್ರೆ ಕ್ಯಾಲಿಫೋರ್ನಿಯಾದ ಟೆಲ್ಡೆನ್ ರೀಜನಲ್ ಪಾರ್ಕ್ನಲ್ಲಿರೋ ಕೆರೆ ಬಳಿ ಸಾಕೇತ್ರ ಲಾಸ್ಟ್ ಲೊಕೇಶನ್ ತೋರಿಸ್ತಿದೆ. ಅಲ್ಲಿಯೇ ಮಡಚಿಟ್ಟ ರೀತಿಯಲ್ಲಿ ಬಟ್ಟೆ ಸಿಕ್ಕಿದ್ದು, ಇದರ ಜೊತೆಗೆ ಲ್ಯಾಪ್ಟಾಪ್ ಸಹ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಸಾಕೇತ್ ಸಂಪರ್ಕ ಮಾಡೋದಕ್ಕೆ ಭಾರತೀಯ ರಾಯಭಾರಿ ಕಚೇರಿ ಹರಸಾಹಸ ಪಡ್ತಿದೆ. ಇನ್ನೊಂದು ಕಡೆ ಅನಿವಾಸಿ ಭಾರತೀಯ ಸಮಿತಿಯನ್ನ ಸಾಕೇತ್ ಪೋಷಕರು ಸಂಪರ್ಕ ಮಾಡಿದ್ದಾರೆ. ಹೀಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜೊತೆ ನಿರಂತರ ಮಾಹಿತಿ ಪಡೆಯಲಾಗ್ತಿದ್ದು, ಆದಷ್ಟು ಬೇಗ ಸಾಕೇತ್ ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ದಾರೆ. ಅವ್ರಿಗೆ ಅವ್ರು ಹೋಗಿದ್ದು ಲೇಕ್ ಹತ್ರ, ಯಾವುದೋ ಒಂದು ಲೇಕ್ ಹತ್ರ ಅಲ್ಲಿ ಅವ್ರಿಗೆ ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಾದ್ಮೇಲೆ ಪಾರ್ಕ್ ಎಲ್ಲ ಹುಡುಕಿದ್ದಾರೆ. ಅವ್ರ ಪತ್ತೆ ಆಗ್ತಿಲ್ಲ. ಆದರೆ ಅವ್ರದ್ದು ಯೂಸ್ ಮಾಡಿ ಜಾಕೆಟು ಅದೆಲ್ಲ ಒಂದು ಕಡೆ ಇತ್ತಂತೆ. ಸೊ ಅದು ಸಿಕ್ಕಿದೆ. ಇವತ್ತು ಕೂಡ ಪೊಲೀಸ್ ಹೋಗಿ ಹುಡುಕಿದ್ದಾರೆ, ಪತ್ತೆ ಆಗಿಲ್ಲ. ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತು ನಮ್ಮ ಕಾನ್ಸುಲೇಟು ರಾಯಭಾರಿ ಕಚೇರಿಗೆಲ್ಲ ತಿಳಿಸಿದೆ. ಸೊ ಅವರು ಕೂಡ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಸಾಕೇತ್ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಹೀಗಾಗಿ ಅಲ್ಲಿನ ಸ್ಥಳೀಯ ಪೊಲೀಸರು ಬರ್ಕ್ಲಿಯ ಬೆಟ್ಟ ಗುಡ್ಡ ಸೇರಿದಂತೆ ನಗರ ಪ್ರದೇಶಗಳಲ್ಲೆಲ್ಲ ಹುಡುಕಾಡ್ತಿದ್ದಾರೆ. ಕಣ್ಮರೆಯಾಗಿರೋ ಮಗ ಸುರಕ್ಷಿತವಾಗಿ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.